ಇಬ್ಬರ ನಡುವೆ ಒಂದಷ್ಟು ಸಣ್ಣ ಪುಟ್ಟ ವೈಮನಸ್ಸು ಬಂದಂಥ ಸಂದರ್ಭದಲ್ಲಿ ಬಗಲಗುಂಟೆ ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಕಂಪ್ಲೇಂಟ್ ಕೊಡ್ತೀರಾ, ಯಾಕಾಗಿ ಕೊಟ್ಟಿದ್ದೀವಿ ಮೇಡಮ್? ಸರ್ ಬಿಕಾಸ್ ನನಗೆ ಅವರು ಫೋರ್ಸ್ಫುಲಿ ಅಬಾರ್ಷನ್ ಮಾಡಿಕೊಂಡು ಅದಾದ್ಮೇಲೆ ಸರ್ ನನ್ನ ಜೊತೆನೇ ಇತ್ತು ಸರ್. ನಾನು ಮದುವೆ ಆಗ್ತೀನಿ ಅಂತೆಲ್ಲ ನನಗೆ ಹೇಳ್ಕೊಂಡು ನನ್ನ ಜೊತೆನೇ ಇದ್ರು ಸರ್ ಅವರು. ಅದಾದ್ಮೇಲೆ ನನ್ಗೆ ಗೊತ್ತಾಯ್ತು ಅವ್ರು ನನ್ನ ಮೇಲೆ ಚೀಟಿಂಗ್ ಮಾಡ್ತಾನೆ ಅಂತ. ಒಂದು ಹುಡುಗಿ ಕಾಲ್ ಮಾಡಿಕೊಂಡು ಅದೆಲ್ಲ ನನ್ಗೆ ಗೊತ್ತಾಯ್ತು, ಆ ಥರ ಅವರೆಲ್ಲ ಚೀಟಿಂಗ್ ಮಾಡಿದ್ದಾರೆ ನನ್ನ ಹತ್ರ ಅಂತ. ಅದಾದ್ಮೇಲೆ ನನ್ಗೂ ಆಗಿದೆ ಇದು ಎಷ್ಟು ಹುಡುಗಿ ಜೊತೆ ಆಗಿದೆ, ಅವ್ರು ನನಗೆ ತುಂಬಾ ಸ್ಟೋರೀಸ್ ಹೇಳ್ಕೊಟ್ರು. ಸೊ ನನಗೆ ಮೈಂಡಲ್ಲಿ ಬಂತು ನಾನು ಫೈಟ್ ಮಾಡಬೇಕು ಅಂತ. ಆ ಸಂದರ್ಭದಲ್ಲಿ ಆ ಕೇಸ್ ಬಿ ರಿಪೋರ್ಟ್ ಆಗುತ್ತೆ ಒಂದು. ಅದಾದ್ಮೇಲೆ ಮತ್ತೆ ನಿಮ್ಮನ್ನ ಕನ್ವಿನ್ಸ್ ಮಾಡ್ತಾರೆ, ಮತ್ತೆ ನಿಮ್ಮನ್ನ ಭೇಟಿ ಆಗ್ತಾರೆ, ಅಪ್ರೋಚ್ ಆಗ್ತಾ ಹೋಗ್ತೀರಾ. ಯಾವ ರೀತಿಯಲ್ಲಿ ನಿಮ್ಮನ್ನು ನಂಬಿಸ್ತಾ ಹೋದ್ರು? ಮತ್ತೆ ಅಹಮದಾಬಾದ್ ಹೋಗ್ತೀರಾ? ಸರ್ ತುಂಬಾ ಸರಿ ಏನಾಯ್ತು, FIR ಆಗಿದೆ ಅಂತ ಅವ್ರು ನನ್ಗೆ ಬೇಜಾರ ಆಗಿದೆ, ನೀನು ನನ್ನ ಮರ್ಯಾದೆ ತೆಗಿಯಕ್ ನೋಡಿದ್ಯಾ, ನನ್ಗೆ ತುಂಬಾ ಮನ್ಸಲ್ಲಿ ಬೇಜಾರ ಇತ್ತು ಅಂತ ಎಲ್ಲ ಹೇಳಿದ್ರು. ಸೊ ನಾನು ಅವ್ರನ್ನ ಸಾರಿ ಕೇಳ್ತಾ ಇದ್ರು, ಇಲ್ಲ ನಾವು ಫಿಕ್ಸ್ ಮಾಡೋಣ ಅಂತ. ನಾವು ಯಾವಾಗನೂ ಆ ತರನೇ ಮಾತಾಡೋದು. ಬ್ರೇಕಪ್ ಆಗ್ಲಿಲ್ಲ. ಅವ್ರಿಗೂ ಮನ್ಸ್ ಬರಕ್ ಅವ್ರು ಇಲ್ಲ ನಾನು ನಿನ್ ಜೊತೆನೆ ಇರ್ತೀನಿ, ಮನ್ಸ್ ಬರಕ್ ಇಲ್ಲಕ ಹೋಗ್ತೀನಿ ಅಂತ. ಸೊ ಅದಲ್ಲಿ ನನ್ನ ಮಧ್ಯೆ ತುಂಬಾ ಫೈಟ್ ಆಗ್ತಾ ಇರೋದು ಇತ್ತು. ಬಟ್ ಅದಾದ್ಮೇಲೆ ಎಲ್ಲ ಸ್ಲೋ ಆಗಿ ಸೆಟಲ್ ಆಗ್ಬಿಟ್ಟೆ. ಇಲ್ಲಿ ಇವತ್ತು ಲಾಸ್ಟ್ ಟೈಮಲ್ಲಿ ಅವ್ರ ಪೇರೆಂಟ್ಸ್ನ ಕರ್ಕೊಂಡು ಬಂದು ನನ್ನ ಪೇರೆಂಟ್ಸ್ನ ಭೇಟಿ ಮಾಡಿ ಎಂಗೇಜ್ಮೆಂಟ್ ಫಿಕ್ಸ್ ಮಾಡೋಣ, ಒಂದು ಮದುವೆ ಬಗ್ಗೆ ಮಾತಾಡೋಣ ಅಂತ ಹೇಳ್ಕೊಂಡು ಮಾಡಿದ್ರು. ಸೊ ಅದಕ್ಕೋಸ್ಕರ ಇನ್ನು ಮತ್ತೆ ಯಾಕೆ ಟ್ರಸ್ಟ್ ಮಾಡಲ್ಲ ಸರ್? ನನ್ಗೆ ಅಟ್ ದಿ ಎಂಡ್ ಅದೇ ಇತ್ತು, ಓಕೆ ಫೈನ್, ಇವತ್ತು ಅಟ್ಲೀಸ್ಟ್ ಅವರು ಸರಿಯಾಗಿ ನನಗೆ ಒಂದು ಲೈಫ್ ಕೊಡ್ತಾರೆ ಅಂತ ನನಗೆ ಒಂದು ಆಸೆ ಇತ್ತು ಸರ್.